ಇತ್ತ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಡೆಸಲಾಯಿತು. ಈ ಸಭೆಯಲ್ಲೂ ಕೂಡ ದರ್ಶನ್ ಕೇಸ್ ಪ್ರಸ್ತಾಪವಾಗಿದೆ. ಈ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿರುವಂತಹ ಸಿಎಂ ಇದರಂತಹ ಕ್ರೂರತನ ನಾನು ನೋಡಿಯೇ ಇಲ್ಲ ಎಂದಿದ್ದಾರೆ. ಈ ಸುದ್ದಿಯನ್ನ ನೋಡೋಣ. ಕ್ರೌರ್ಯ ದರ್ಶನ ನ್ಯೂಸ್ ಟಾಪ್ ನಲ್ಲಿ. ಒಂದ್ ಕಡೆ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಪೊಲೀಸರು ಮತ್ತೆ 2 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಇಂದು ನಾಳೆ ದರ್ಶನ್ ಸೇರಿದಂತೆ 4ವರಿಗೆ ಮತ್ತಷ್ಟು ವಿಚಾರಣೆಯನ್ನ ತೀವ್ರಗೊಳಿಸಲಿದ್ದಾರೆ. ಈ ಮಧ್ಯೆ ಈ ಕೊಲೆ ಪ್ರಕರಣವನ್ನ ಸರ್ಕಾರ ಆದಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಕ್ಕೆ ನಿನ್ನೆ ಖುದ್ದು ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ನಲ್ಲಿ ಆಡಿರೋ ಮಾತೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲ, ಕೊಲೆ ಪ್ರಕರಣದ ಮಾಹಿತಿ ಪಡೆದಿರುವ ಸಿಎಂ ಆ ಕ್ರೂರತೆ ನೋಡಿ ಶಾಕ್ ಆಗಿದ್ದಾರೆ. ದರ್ಶನ್ ತಮ್ಮ ಪ್ರಭಾವ ಬಳಸಿ ಕಂಬಿ ಎಣಿಸುವ ಸ್ಥಿತಿಯಿಂದ ಹೊರಬರಲು ಸಾಕಷ್ಟು ಕಸರತ್ತು ಮಾಡಿದ್ರು ಅನ್ನೋ ವಿಚಾರವೂ ಬಯಲಾಗಿದೆ. ದರ್ಶನ್ಗೆ ಆಪ್ತರಾದ ಸಚಿವರು, ಶಾಸಕರು ಕೂಡ ಸಿಎಂ ಮೇಲೆ ಭಾರಿ ಒತ್ತಡವನ್ನ ತಂದಿದ್ರು. ಅಲ್ಲದೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರನ್ನು ಬದಲಿಸಬೇಕೆಂದು ಸಚಿವರು ಒತ್ತಡ ಹೇರಿದ್ರು. ಈ ಬಗ್ಗೆ ಮೊನ್ನೆ ಪ್ರತಿಕ್ರಿಯಿಸಿದ್ದ ಸಿಎಂ ಎಸ್ಪಿಪಿ ಬದಲಾವಣೆ ಇಲ್ಲ ಎಂದಿದ್ರು. ಇದೀಗ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಾತನಾಡಿದ್ದು ಪರೋಕ್ಷವಾಗಿ ಯಾರು ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಸಂದೇಶ ರವಾನಿಸಿದ್ದಾರೆ. ಆ ಮೂಲಕ ಎಸ್ಪಿಪಿ ಪ್ರಸನ್ನಕುಮಾರ್ ಬದಲಾವಣೆಗೂ ಫುಲ್ ಸ್ಟಾಪ್ ಬಿದ್ದಂತೆ ಕಾಣ್ತಿದೆ. ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ದೀವಿ. ಆ ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. ಪವಿತ್ರ ಗೌಡ ಸೇರಿದಂತೆ 13 ಆರೋಪಿಗಳನ್ನ ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಎಷ್ಟು ದಿನ ಐಷಾರಾಮಿ ಜೀವನ ನಡೆಸಿದ ಪವಿತ್ರಾಗೆ ನಿನ್ನೆ ರಾತ್ರಿ ಸಾಮಾನ್ಯ ಕೈದಿಯಂತೆ ಜೈಲೂಟ ನೀಡಲಾಗಿದೆ. ಜೈಲಿನ ಮೆನುವಿನಂತೆ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ನೀಡಲಾಗಿದೆ. ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿರುವ ವಿಚಾರ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ಮಾತನಾಡಿದ ಅವರು, ಪ್ರಕರಣದ ಬಗ್ಗೆ ಪೂರ್ಣ ತನಿಖೆ ಆಗಿಲ್ಲ, ಇನ್ನಷ್ಟು ತನಿಖೆ ಆಗಬೇಕು. ಕೋರ್ಟ್ ಮತ್ತೆ ಕಸ್ಟಡಿಗೆ ನೀಡಿರೋದ್ರಿಂದ ತನಿಖೆ ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಇನ್ನು ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿ, ಸಂಪುಟ ಸಭೆಯಲ್ಲಿ ನಟ ದರ್ಶನ್ ಪ್ರಕರಣ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.